ರಾಜು ಮಾವ ಬಂದ್ಬಿಟ್ರಾ? ಆದರೆ ಆಚೆನೇ ತಿರುಗಿದಾರಲ್ಲ, ಈಚೆ ಯಾಕೆ ನೋಡ್ತಿಲ್ಲ? ಮಾವನನ್ನು ಕರೆಯೋನ್ವಾ? ಬೇಡ ಬೇಡ, ನಾವೇ ಮುಂದೆ ಹೋಗಿ ಮುಖ ನೋಡೋಣ. ಹೇ ಮೆತ್ಗೆ ಮೆತ್ಗೆ, ಪೂರ್ವಿ, ಅತ್ತೆ, ಏನೇ ಯಾಕೆ ಇಲ್ಲಿ ಬಂದೆ? ನೀನು ನನ್ನ ಮನೆಯೊಳಗೆ ಇರೋಕ್ಕೆ ತಾನೇ ನಾನು ಹೇಳಿದ್ದು. ಅತ್ತೆ, ಅದು ರಾಜು ಮಾವನ. ಅಮ್ಮ ಯಾಕೆ ಬೈತಿದ್ದೀರಾ? ಪೂರ್ವಿ ಬಿದ್ದೋಗ್ತಿದ್ಲು, ಸರಿಯಾದ ಸಮಯಕ್ಕೆ ನಾನೇ ಅವಳನ್ನು ಹಿಡ್ದೆ. ಇಲ್ದಿದ್ರೆ ಹೇಗೆ? ಭಯಪಟ್ಟಿದ್ದಾಳೆ ಈಗಷ್ಟೇ. ಅದು ಅಲ್ಲದೆ ನೀವು ಬೇರೆ ಬೈತಿದ್ದೀರಲ್ಲ ಅದ್ರ ಮೇಲೆ. ಪೂರ್ವಿ, ನಿಂಗೇನಾಗಿಲ್ಲ ತಾನೇ? ಇಲ್ಲ. ಹೋಗೆ ಮೊದಲು ಒಳಗೆ ಹೋಗು. ಸರಿ ಅತ್ತೆ. ರಾಜು, ಒಳಗೆ ಬಾ. ಹೇ ಅಶ್ವಿನಿ. ಏನು ರಾಜು ಸರ್, ಹೇಗಿದ್ದೀರಾ? ಅಶ್ವಿನಿ ಮಾತ್ರ ಕಣ್ಣಿಗೆ ಕಾಣೋ ಹಾಗಿದೆಯಲ್ಲ, ನಾವೆಲ್ಲ ಕಾಣಿಸೋದಿಲ್ವೇನೋ? ಹೇ ಕೋತಿ ಸಂಜನಾ. ಕೋತಿನಾ? ಹಾ, ಈಗಲೂ ಕೋತಿ ಥರನೇ ಆಡ್ತಿದ್ಯಲ್ಲ. ಓ ಹಾಗಾ? ಇರಲಿ ಇರಲಿ, ಇನ್ಮೇಲೆ ಈ ಕೋತಿ ಮಾಡೋ ಚೇಷ್ಟೆನೆಲ್ಲ ನೋಡ್ತೀರಲ್ಲ. ನೋಡೋಣ. ಹೌದು, ನಿನ್ನ ಅಕ್ಕ ಏನು ನನ್ನ ಹತ್ರ ಏನೋ ಮಾತಾಡ್ತಿ ಸುಮ್ಮನೆ ಹೋದ್ಲು? ಅದೆಲ್ಲ ನಂಗೆ ಗೊತ್ತಿಲ್ಲ, ನೀವೇ ಕೇಳ್ಕೊಳ್ಳಿ. ಹೇಯ್ ಕೋತಿ. ಹೇ ಪೂರ್ವಿ, ಎಲ್ಲರೂ ಮನೆ ಒಳಗಿದ್ದಾರಲ್ಲ, ನೀನೇನು ಮಾಡ್ತಿದ್ದಿ ಇಲ್ಲಿ? ಒಬ್ಬಳೇ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಅಮ್ಮ, ನಾನು ಮನೆಗೆ ಹೋಗ್ತೀನಿ. ಯಾಕೆ? ನಾನು ಹೋಗ್ತೀನಮ್ಮ. ಏನೇ, ನಿಮ್ಮತ್ತೆ ಬೈದ್ರಂತ ಹೀಗಿದ್ಯಾ? ಹೌದಮ್ಮ. ಅವಳು ಯಾವಾಗಲೂ ಹೀಗೇನೆ. ಅವಳನ್ನೆಲ್ಲ ನೀನೊಂದು ಮನುಷ್ಯನೇ ಅಲ್ಲ ಅಂತ ಎನಿಸು. ಹೇಗಮ್ಮ? ಎಲ್ಲರ ಮುಂದೆ ನನಗೆ ಯಾಕೆ ಬೈದರು? ನಾನು ಹೇಗಮ್ಮ ಅದನ್ನು ನೆನೆಸ್ದೇ ಇರಲಿ? ಇದು ನಿನ್ನ ಮಾವನ ಮನೆ. ಅವಳು ಯಾರು ನಿಂಗೆ ಆಗಿಲ್ಲ ಹೇಳಲಿಕ್ಕೆ? ನೀನು ಹಾಗೇನೆ ಇರ್ತೀನಂತ ಧೈರ್ಯದಿಂದ ಹೇಳು. ಇಲ್ಲಮ್ಮ, ಆದ್ರೂ ನನಗೇನೋ ಆಗ್ತಿದೆ ಇಲ್ಲಿ. ನಾನು ಮನೆಗೆ ಹೋಗಬೇಕು. ಹೇಳಿದ್ರೆ ಕೇಳು, ಬಾ ಒಳಗೆ ಬಾ. ಅಮ್ಮ, ಸುಮ್ಮನೆ ಬಾ ನೀನು ಅಮ್ಮ ಅಮ್ಮ ಅಂತ. ಇದೇನಮ್ಮ ಇಷ್ಟೊಂದು ಸ್ಪೆಷಲ್ ಮಾಡಿಬಿಟ್ಟಿದ್ದೀರಾ? ರಾಜು, ಸರಿಯಾಗಿ ಊಟ ಮಾಡ್ಬೇಕಿವತ್ತು. ನೋಡು ಹೇಗಿದ್ದೀಯ ಅಂತ ಅಲ್ಲಿ ಹೋಗಿ ಆದಮೇಲೆ. ಹಾಂ, ಅಮ್ಮನ ಕೈ ರುಚಿ ತಿಂದಂತೂ ತುಂಬ ದಿವಸ ಆಗೋಯ್ತಲ್ಲಮ್ಮ. ಇವತ್ತು ಹಾಗಾಗಿನೇ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ. ನಾನು ಚಪಾತಿ ಮತ್ತು ಅನ್ನ ಮಾತ್ರ ಕನೋ ಮಾಡಿದ್ದು. ಮತ್ತು ಆ ಪನ್ನೀರ್ ಕರಿ, ಕಡಲೆಕರಿ ಮತ್ತು ಆ ತರಕಾರಿಗಳೇನೇನಿದೆ ನೋಡು, ಅದೆಲ್ಲ ಅವಳೇ ಮಾಡಿದ್ದು, ಅಶ್ವಿನಿನೇ. ಅತ್ತೆ, ನಾನು ಯಾವಾಗ ಮಾಡಿದೆ? ನಿಜವಾಗ್ಲೂನಮ್ಮ? ಹೌದು ಕಣೋ, ನೋಡು ಹೇಗಿದ್ದೆ ಅಂತ ಅವಳು ಮಾಡಿದ್ದು ಅಲ್ವಾ? ತಯಾರು ಮಾಡಿದ್ದೆಲ್ಲ ಅಮ್ಮ, ಆದರೆ ಅತ್ತೆ ಮಾತ್ರ ಅಶ್ವಿನಿ ಅಂತ ಹೇಳ್ತಿದ್ದಾರಲ್ಲ, ಯಾಕೆ? ಏನೋ ಆಗ್ತಿದೆ ಮಾತ್ರ ಇಲ್ಲಿ, ಏನಂತ ಹೋಗ್ತಿಲ್ಲಲ್ಲ ತಲೆಗೆ. ಅಶ್ವಿನಿ, ನಿನ್ನ ಕೈ ರುಚಿನ ಇದು ತುಂಬ ಅಂದರೆ ತುಂಬಾನೇ ರುಚಿಯಾಗೋಗಿದೆ. ಮತ್ತೆ ಅಶ್ವಿನಿ, ಕಾಲೇಜೆಲ್ಲ ಮುಗೀತಾ? ಇಲ್ಲ, ಈಗ ನಾನು ಫೈನಲ್ ಇಯರ್. ಓ ಭಾಗ್ಯ, ನೀನು ಕೂತ್ಕೋ, ಊಟ ಮಾಡುವಂತೆ. ಇಲ್ಲ ಅದಕ್ಕೆ ನಿಮ್ಮ ತಮ್ಮ ಬರಲಿ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ನಿಲ್ಲದೆ. ಅಶ್ವಿನಿ, ಅಶ್ವಿನಿ. ಏನು ರಾಜು? ಅಶ್ವಿನಿ, ನಾನು ಊರಿಗೆ ಬಂದಿದ್ದೆ ನಿನ್ನನ್ನು ನೋಡ್ಬೇಕಂತ. ಅಶ್ವಿನಿ, ಸಂಜೆ ನಾವಿಬ್ರು ಎಲ್ಲಿಗಾದ್ರೂ ಹೊರಗೆ ಹೋಗಲ್ವಾ? ನಾನು ಎನಿಸಿದ ಹಾಗೆ ಈ ರಾಜು ಅಶ್ವಿನಿಯನ್ನ ಎನಿಸ್ತಿದ್ದ. ಇವನನ್ನ ಮೊದಲು ಅಶ್ವಿನಿಯಿಂದ ದೂರ ಮಾಡಬೇಕು. ನನಗೇನು ಮಾಡಲಿ ನಾನೀಗ? ಹೇಳು. ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆಗಿದೆಯಾ? ಹಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ಬಾಯ್. ಇನ್ನೊಂದು ವಿಡಿಯೋ ಅಲ್ಲಿ ಸಿಗ್ತೀನಿ.